ಮತ್ತೊಂದು ಕಡೆ ಆಡಳಿತ ಪಕ್ಷ ಕೂಡ ಕ್ಯಾಂಪೇನ್ ಅನ್ನು ಮಾಡಿದೆ. ಮಕರವಳ್ಳಿ ತಿಳುವಳ್ಳಿ ಗ್ರಾಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರವನ್ನು ಮಾಡಿದರು. ಸಿಎಂ ವಾಹನದ ಮೇಲೆ ಹೂವನ್ನು ಹಾಕಿ ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಪ್ರಚಾರದಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ಬಾಣವನ್ನು ಪ್ರಯೋಗಿಸಿದ್ರು. ಬಡವರ ಅಕ್ಕಿಗೆ ಕೇಂದ್ರ ಮತ್ತು ರಾಜ್ಯದ ಹಣ ಕೊಡ್ತಾ ಇದೆ, ಅವರು ಸುಳ್ಳಿನ ಸರ್ದಾರರು ಅಂತ ಮಾತಲ್ಲೇ ಕೆಣಕಿದರು. ವಿಜಯಪುರ ಸಿಂದಗಿ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪ್ರಚಾರ ಜೋರಾಗಿ ನಡೀತಾ ಇದೆ. ನಿನ್ನೆ ಬೆಳಗ್ಗೆ ತಾಂಬಾ ಗ್ರಾಮದಲ್ಲಿ ಪ್ರಚಾರ ಮಾಡಿದಂಥ ಮಾಜಿ ಸಿಎಂ ಸಂಜೆ ಸಿಂದಗಿ ತಾಲೂಕು ಕ್ರೀಡಾಂಗಣದಲ್ಲಿನ ಪ್ರಚಾರ ಸಭೆಯನ್ನು ಮಾಡಿದರು. ವೇಳೆ ಮಾತನಾಡಿದಂತಹ ಬಿಎಸ್ವೈ ಡಿಕೆಶಿ ಹಣ ಹಂಚಿಕೆ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಣ ಹೆಂಡ ಹಂಚಿ ಅಧಿಕಾರ ಮಾಡಿದಂಥವರು ನೀವು ಅಂತ ಅವರ ವಿರುದ್ಧ ಕಿಡಿಕಾರಿದರು. ಚುನಾವಣೆ ಗೆಲ್ಲಲಿಕ್ಕೆ ಸಚಿವರು ಹಣ ಹಂಚುತ್ತಿದ್ದಾರೆ ಎಂಬ ಡಿಕೆಶಿ ಆರೋಪಕ್ಕೆ ಸಚಿವ ಸುನಿಲ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಆನಗಲ್ನ ಮಕರವಳ್ಳಿ ಗ್ರಾಮದಲ್ಲಿ ಮಾತನಾಡಿ ಉಪಚುನಾವಣೆ ಘೋಷಣೆ ಆಗ್ತಿದ್ದಂತೆ ಕಾಂಗ್ರೆಸ್ನ ಅಧ್ಯಕ್ಷರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಜನರಿಂದ ತಿರಸ್ಕಾರ ಆದಂಥವರು ಮತ್ತು ಜನಪರ ಯೋಜನೆಗಳ ಚಿಂತನೆ ಇಲ್ಲದಂಥವರು ಇಂಥ ಆಪಾದನೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ವೈಯಕ್ತಿಕ ಟೀಕೆಗಿಳಿತಾ ಇರುವಂತವರ ಮೇಲೆ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂಥ ಅವರು ತಮ್ಮ ತನವನ್ನೇ ಮರೆತು ಪರಸ್ಪರ ಬೈದಾಟದಲ್ಲಿ ತೊಡಗಿಕೊಂಡಿದ್ದು ಸರಿಯಲ್ಲ ಅಂತ ಕಿವಿ ಮಾತನ್ನು ಹೇಳಿದರು. ವಿಜಯಪುರದ ಸಿಂದಗಿ ಕ್ಷೇತ್ರದ ಯಂಕಂಚಿ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರವನ್ನು ಮಾಡಿದರು. ಈ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ವಿಜಯಪುರದಲ್ಲಿ ಮಡ್ಕಾ ಬೆಟ್ಟಿಂಗ್ ದಂಧೆ ಜೋರಾಗಿದೆ, ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಂತ ಆರೋಪವನ್ನು ಮಾಡಿದರು. ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದಂಥ ಎಚ್ಡಿಕೆ ಸಿದ್ದರಾಮಯ್ಯ ಅವರಿಂದ ನಮಗೆ ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಟಾಂಗ್ ಕೊಟ್ಟರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಗುಡ್ಡ ಕುಸಿದಿದ್ದ ಜಾಗಕ್ಕೆ ಶಾಸಕ ಜಿಟಿ ದೇವೇಗೌಡ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ. ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಭಾರೀ ಮಳೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಗುಡ್ಡ ಕುಸಿದು ಆತಂಕವನ್ನು ಸೃಷ್ಟಿಸಿದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗದಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಹೊನ್ನಮ್ಮನ ಹಳ್ಳ ಜಲಪಾತದ ಬಳಿ ತಡೆಗೋಡೆ ಕುಸಿದಿದೆ. ಜಲಪಾತದ ಎದುರು ಭಾರೀ ಪ್ರಮಾಣದಲ್ಲಿ ರಸ್ತೆ ಕೊಚ್ಚಿ ಹೋಗಿದೆ. ಚಾರ್ಮಡಿ ಘಾಟ್, ಕೊಟ್ಟಿಗೆಹಾರ, ಬಣಕಲ್, ಬಾಳೂರಲ್ಲಿ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಸುರಿದಂತೆಲ್ಲ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಭಾರೀ ಮಳೆ ಬಂದು ಹೋದ ಮೇಲೆ ಉತ್ತರಾಖಂಡ ಸ್ಮಶಾನದಂತಾಗಿದೆ. ಮೆಘಾ ಸ್ಫೋಟದಿಂದ ಜನ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ. ರುದ್ರಾಪುರದಲ್ಲಿ ಈಗಲೂ ತಗ್ಗು ಪ್ರದೇಶಗಳು ನೀರಲ್ಲಿ ನಿಂತಿದ್ದಾವೆ. ಅಳಿದುಳಿದ ವಸ್ತುಗಳನ್ನು ಉಳಿಸಿಕೊಳ್ತಾ ಇರುವಂತಹ ಜನರ ಸಂಕಟ ಹೇಳತೀರದು. ಮನೆಯಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಮಳೆ ನೀರು ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಜನ ನೀರಲ್ಲಿ ನೆಂದು ಹೋಗಿರುವಂಥ ವಸ್ತುಗಳಲ್ಲಿ ತಮ್ಮ ಬದುಕನ್ನು ಹುಡುಕಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ದಂಧೆಕೋರರ ಹಾವಳಿ ಮಿತಿ ಮೀರಿದೆ. ಮರಳು ಮಾಫಿಯಾ ತಡಿಲಿಕ್ಕೆ ಹೋದಾಗ ಡಿಸಿಪಿ ಕಾರಿಗೆ ಡಿಕ್ಕಿ ಹೊಡೆಸಲಿಕ್ಕೆ ಯತ್ನಿಸಿದ್ದಾರಂತೆ. ಡಿಸಿಪಿ ಹರಿರಾಮ್ ಶಂಕರ್ ಮಂಗಳೂರು ಹೊರವಲಯದ ಪರಂಗಿಪೇಟೆ ಬಳಿ ಮರಳು ಲಾರಿ ಸೀಸ್ಗೆ ಮುಂದಾಗಿದ್ರು. ಈ ವೇಳೆ ಡಿಸಿಪಿ ಕಾರಿಗೆ ಡಿಕ್ಕಿ ಹೊಡೆಸಲಿಕ್ಕೆ ಲಾರಿ ಚಾಲಕ ಯತ್ನಿಸಿದ್ದಾನೆ ಎನ್ನಲಾಗಿದೆ. ಕಳ್ಳರು ಬ್ಯಾಂಕಿಗೆ ನುಗ್ಗಿ ಹಣ ಚಿನ್ನಾಭರಣವನ್ನು ದೋಚಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಬ್ಯಾಂಕ್ ಒಂದರಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜನರಿದ್ದಾಗಲೇ ಗನ್ನನ್ನು ಹಿಡಿದು ಬಂದಂಥ ಮುಸುಕುದಾರಿಗಳು ಎಲ್ಲರನ್ನೂ ಕೂಡ ಬೆದರಿಸಿ ಹಣ ಚಿನ್ನವನ್ನು ದೋಚ್ಕೊಂಡು ಹೋಗಿರುವಂಥದ್ದು. ಇನ್ನು ಈ ದೃಶ್ಯ ಬ್ಯಾಂಕ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಮುಖ 10 ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು